ಎಲ್ರಿಗೂ ನಮಸ್ತೆ. ಇವತ್ತು ನಾವು ಹೊಸ ಅಪ್ಲಿಕೆಂಟ್ ಅವರ ಅಪ್ಲಿಕೇಶನ್ ನ ಹೇಗೆ ಫಿಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಕರ್ನಾಟಕ ಗವರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಗೆ ವಿಸಿಟ್ ಮಾಡಬೇಕು. ವೆಬ್ಸೈಟ್ ಅಡ್ರೆಸ್ ಬಂದು kjdanline.karnataka.gov.in/login/index. ವೆಬ್ಸೈಟ್ ನಾವು ವಿಸಿಟ್ ಮಾಡಿದಾಗ ಮೊದಲಿಗೆ ನಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ನ್ಯೂ ಎಂಪ್ಲಾಯಿ ಲಾಗಿನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನ್ಯೂ ಎಂಪ್ಲಾಯಿ ಲಾಗಿನ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ಅಪ್ಲಿಕೆಂಟ್ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕು. ನಂತರ ಅಥೆಂಟಿಕೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೆಂಟ್ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚರ್ ನ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲಿಕೆಂಟ್ ವೆಲ್ಕಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ನ್ಯೂ ಬಿಸ್ನೆಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅಪ್ಲೈ ಫಾರ್ KJID ಪಾಲಿಸಿ, ವ್ಯೂ KJID ಅಪ್ಲಿಕೇಶನ್ ಎರಡು ಆಪ್ಷನ್ ಸಿಗುತ್ತೆ. ಈಗ ನಾವು ಹೊಸ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಅಪ್ಲೈ ಫಾರ್ KJID ಪಾಲಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇನ್ಸ್ಟ್ರಕ್ಷನ್ಸ್ ಓಪನ್ ಆಗುತ್ತೆ. ಇನ್ಸ್ಟ್ರಕ್ಷನ್ಸ್ ನ ಕೇರ್ಫುಲ್ ಆಗಿ ಓದ್ಕೋಬೇಕು. ಇನ್ಸ್ಟ್ರಕ್ಷನ್ಸ್ ನ ಓದ್ಕೊಂಡ್ಮೇಲೆ ಐ ಹ್ಯಾವ್ ರೆಡ್ ದ ಇನ್ಸ್ಟ್ರಕ್ಷನ್ಸ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮಗೆ ಎಂಪ್ಲಾಯಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ನಲ್ಲಿ ಬೇಸಿಕ್ ಡೀಟೇಲ್ಸ್ ಟ್ಯಾಬ್ ಓಪನ್ ಇರುತ್ತೆ. ಈ ಬೇಸಿಕ್ ಡೀಟೇಲ್ಸ್ ಅಲ್ಲಿ ನಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿರುತ್ತೆ. ಇದನ್ನ ನಾವು ಒಂದ್ಸಲಿ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ ನಂತರ ಇಲ್ಲಿ ನಾವು ರೆಸಿಡೆನ್ಷಿಯಲ್ ಅಡ್ರೆಸ್ ಹಾಗೂ ಪಿನ್ ಕೋಡ್ ನ ಎಂಟ್ರಿ ಮಾಡಿ ನಂತರ ಇಲ್ಲಿ ನಾವು ಮ್ಯಾರಿಟಲ್ ಸ್ಟೇಟಸ್ ಅಲ್ಲಿ ನಾವು ಮ್ಯಾರಿಡ್ ಆಗಿದ್ರೆ ಇಲ್ಲಿ ಮ್ಯಾರಿಡ್ ನ ಸೆಲೆಕ್ಟ್ ಮಾಡಿ ಸ್ಪೌಸ್ ನೇಮ್ ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಕನ್ನಡದಲ್ಲೂ ಕೂಡ ನಾವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ಮೇಲೆ ಡೈವರ್ಸ್ ಅಥವಾ ರಿಮ್ಯಾರಿಡ್ ಆಗಿದ್ರೆ ನಾವಿಲ್ಲಿ ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡಬಹುದು. ಸಪೋಸ್ ಸ್ಪೌಸ್ ಏನಾದರೂ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ನಾವಿಲ್ಲಿ ಎಸ್ ಅಂತ ಕೊಟ್ಟು ಅವರ KJID ನಂಬರ್ ಸೆಂಟ್ರಲ್ ಗವರ್ಮೆಂಟ್ ಆಗಿದ್ರೆ ಅವರ ಪ್ಯಾನ್ ನಂಬರ್ ನ ಎಂಟ್ರಿ ಮಾಡಬೇಕಾಗತ್ತೆ. ಸಪೋಸ್ ಏನಾದರೂ ಇಲ್ಲ ಅಂತ ಆದ್ರೆ ನೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ KJID ಡೀಟೇಲ್ಸ್ ಓಪನ್ ಆಗುತ್ತೆ. ಈ KJID ಡೀಟೇಲ್ಸ್ ಅಲ್ಲಿ ನಮ್ಮ ಮಂತ್ಲಿ ಪ್ರೀಮಿಯಂ ಡೀಟೇಲ್ಸ್ ನ ನಾವಿಲ್ಲಿ ನೋಡಬಹುದು. ಮಂತ್ಲಿ ಪ್ರೀಮಿಯಂ ಡೀಟೇಲ್ಸ್ ಸಿಸ್ಟಮ್ ಅಲ್ಲೇ ಆಟೋ ಕ್ಯಾಲ್ಕುಲೇಟ್ ಆಗಿ ತೋರಿಸುತ್ತೆ. ನಾವು ಇದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ನಾವು ಕಟ್ಟಬಹುದು. ನಾನು 2500 ಕಟ್ತಾ ಇದ್ದೀನಿ. ನಮಗೆ ನಮ್ಮ ಸ್ಯಾಲರಿಗಿಂತ 50% ಗಿಂತ ಕಮ್ಮಿ ಮಾತ್ರ ಕಟ್ಲಿಕ್ಕೆ ಸಾಧ್ಯ. 50% ಗಿಂತ ಜಾಸ್ತಿ ನಮಗೆ ಕಟ್ಟೋದಕ್ಕೆ ಆಗೋದಿಲ್ಲ. ಹಾಗೇನೆ ಸಿಸ್ಟಮ್ ಅಲ್ಲಿ ತೋರಿಸುವಂತ ಪ್ರೀಮಿಯಂ ಅಮೌಂಟ್ ಏನಿದೆ ಅದಕ್ಕಿಂತ ಕಮ್ಮಿನೂ ನಾವು ಕಟ್ಟೋದಕ್ಕಾಗೋದಿಲ್ಲ. ಈಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಬಟನ್ ಮೇಲೆ ಈಗ ನಮಗೆ ಫ್ಯಾಮಿಲಿ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಕಂಪ್ಲೀಟ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇದರಲ್ಲಿ ಫಾದರ್, ಮದರ್, ಬ್ರದರ್, ಸಿಸ್ಟರ್, ಸ್ಪೌಸ್, ಡಾಟರ್ ಅಂಡ್ ಸನ್ ಇಷ್ಟು ಜನದ ಡೀಟೇಲ್ಸ್ ನಾನು ಎಂಟ್ರಿ ಮಾಡಬಹುದು. ಮೊದಲಿಗೆ ನಾನು ಫಾದರ್ ಅನ್ನ ತಗೊಂತೀನಿ. ಸೊ ಅವರ ನೇಮ್ ಆಟೋ ಫೆಚ್ ಆಗತ್ತೆ. ಅವರ ಡೇಟ್ ಆಫ್ ಬರ್ತ್ ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಕ್ಯಾಲೆಂಡರ್ ನಾನು ಸೆಲೆಕ್ಟ್ ಮಾಡಬೇಕು. ಸೊ ಇಯರ್, ಮಂತ್ ಅಂಡ್ ಡೇಟ್ ಅಷ್ಟನ್ನು ಸೆಲೆಕ್ಟ್ ಮಾಡಿ ನಂತರ ಅವರು ಅಲೈವ್ ಆರ್ ಡೆತ್ ಆಪ್ಷನ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಸಪೋಸ್ ಏನಾದ್ರು ಡೆತ್ ಆಗಿದ್ರೆ ಅವರ ಡೇಟ್ ಆಫ್ ಡೆತ್ ಮತ್ತೆ ಡೆತ್ ರೀಸನ್ ನ ಮೆನ್ಷನ್ ಮಾಡಬೇಕಾಗತ್ತೆ. ಅಲೈವ್ ಆಗಿರೋದ್ರಿಂದ ನಾನಿಲ್ಲಿ ಅವರ ಹೆಲ್ತ್ ಬಗ್ಗೆ ಕಮೆಂಟ್ ನ ಕೊಡ್ತೇನೆ. ಈಗ ನಾನು ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ
ಅವರ ಡೀಟೇಲ್ಸ್ ಆ್ಯಡ್ ಆಗಿದೆ. ಹಾಗೇನೆ ತಾಯಿಯವ್ರದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತೇನೆ. ರಿಲೇಷನ್, ಮದರ್, ನೇಮ್, ಡೇಟ್ ಆಫ್ ಬರ್ತ್ನ ಕ್ಯಾಲೆಂಡರ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮಂತ್ ಆ್ಯಂಡ್ ಡೇಟ್ ಅಷ್ಟನ್ನು ಸೆಲೆಕ್ಟ್ ಮಾಡಿ ಏಜ್ ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಅಲೈವ್ ಡೆತ್ ಸೆಲೆಕ್ಟ್ ಮಾಡಬೇಕು. ಅಲೈವ್ ಆಗಿರ್ತಾರೆ, ಸೊ ಹಾಗಾಗಿ ನಾನು ಅವರ ಹೆಲ್ತ್ ಕಂಡೀಷನ್ ಬಗ್ಗೆ ಕಮೆಂಟ್ನ ಕೊಟ್ಟು ಆ್ಯಡ್ ಮಾಡ್ತೇನೆ. ಈಗ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಪೌಸ್ ನೇಮು ನಾನು ಎಂಟ್ರಿ ಮಾಡ್ತೇನೆ. ಅದು ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋದ್ರಿಂದ ಆಟೋ ಫೆಚ್ ಆಗುತ್ತೆ. ಈಗ ಅವರ ಡೇಟ್ ಆಫ್ ಬರ್ತ್ ನಾನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಯರ್, ಮಂತ್ ಆ್ಯಂಡ್ ಡೇಟ್ ಸೆಲೆಕ್ಟ್ ಮಾಡಿ ಆ್ಯಂಡ್ ಅಲೈವ್, ಹೆಲ್ತ್ ಕಂಡೀಷನ್ ಗುಡ್ ಅಂತ ರಿಮಾರ್ಕ್ಸ್ ಕೊಡ್ತಾನೆ, ಕಮೆಂಟ್ ಕೊಡ್ತಾನೆ. ಈಗ ಆ್ಯಡ್ ಬಟನ್ನ ಕ್ಲಿಕ್ ಮಾಡ್ತಾನೆ. ನೀವೇನಾದರೂ ಅವರ ಡೀಟೇಲ್ಸ್ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಡಿಟ್ ಮಾಡಿ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಅಪ್ಡೇಟ್ ಆಗಿ ಸೇವ್ ಆಗುತ್ತೆ. ಈಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ನಾಮಿನಿ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ನಾಮಿನಿನ ಸೆಲೆಕ್ಟ್ ಮಾಡಬೇಕು. ಮ್ಯಾರಿಡ್ ಆಗಿದ್ರೆ ಬರೀ ವೈಫ್ ಮತ್ತೆ ಚಿಲ್ಡ್ರನ್ಸ್ ಮಾತ್ರ ನಾಮಿನಿ ಡೀಟೇಲ್ಸ್ ತೋರಿಸುತ್ತೆ. ಅನ್ಮ್ಯಾರಿಡ್ ಆಗಿದ್ರೆ ಬ್ರದರ್, ಸಿಸ್ಟರ್ಸ್, ಪೇರೆಂಟ್ಸ್ ಕೂಡ ಡೀಟೇಲ್ಸ್ ನ ತೋರಿಸುತ್ತೆ. ಸೊ ಮ್ಯಾರಿಡ್ ಆಗಿರೋದ್ರಿಂದ ಇಲ್ಲಿ ವೈಫ್ ಹೆಸರು ಮಾತ್ರ ತೋರಿಸ್ತಾ ಇದೆ. ಸೊ ನಾನು ಇಲ್ಲಿ ನಾಮಿನಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಶೇರ್ನ ಕೊಡ್ತೀನಿ. ಶೇರ್ನ ಮೆನ್ಷನ್ ಮಾಡಾದ್ಮೇಲೆ ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಪರ್ಸನಲ್ ಡೀಟೇಲ್ಸ್ ಟ್ಯಾಬ್ ಓಪನ್ ಆಗುತ್ತೆ. ಇದರಲ್ಲಿ ನಮ್ಮ ಪರ್ಸನಲ್ ಹೆಲ್ತ್ ಡೀಟೇಲ್ಸ್ ಬಗ್ಗೆ ಇರುತ್ತೆ. ಇದನ್ನು ನಾವು ಕ್ವಶನರೀಸ್ ಓದಿ ನಾವು ಆನ್ಸರ್ ಮಾಡಬೇಕು. ಈಸ್ ಯುವರ್ ಹೆಲ್ತ್ ಇಸ್ ಗುಡ್ ಕಂಡೀಷನ್, ಎಸ್ ಅಂತ ಆಮೇಲೆ ಕೊಡಿ. ನಮ್ಮ ಹೈಟ್ ಎಷ್ಟು ಅದನ್ನು ನಾವು ಸೆಂಟಿಮೀಟರ್ ಅಲ್ಲಿ ಕೊಡಬೇಕು. ನಮಗೆ ಸೆಂಟಿಮೀಟರ್ ಗೊತ್ತಿಲ್ಲ ಅಂದ್ರೆ ಪಕ್ಕದಲ್ಲಿ ಚಾರ್ಟ್ ಇದೆ. ಆ ಚಾರ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಹೈಟ್ ಕನ್ವರ್ಷನ್ ಚಾರ್ಟ್ ಓಪನ್ ಆಗುತ್ತೆ. ಇದರಲ್ಲಿ ನಮ್ಮ ಹೈಟ್ ಎಷ್ಟಿದೆ ಅದನ್ನು ನೋಡಿ ನಾವು ಆ ಪರ್ಟಿಕ್ಯುಲರ್ ಆ ಸೆಂಟಿಮೀಟರ್ನ ನಾವಿಲ್ಲಿ ಎಂಟ್ರಿ ಮಾಡಬಹುದು. ಹಾಗೇನೆ ವೆಯ್ಟ್ ಕೂಡ ಎಂಟ್ರಿ ಮಾಡಬೇಕು. ಹಾಗೆ ನಾವು ಎಲ್ಲ ಕ್ವಶನರೀಸ್ ನಾವು ಓದಿ ನಾವು ಎಸ್ ಆರ್ ನೋ ಫಾರ್ಮೆಟ್ ಅಲ್ಲಿ ಆನ್ಸರ್ ಮಾಡಬೇಕು. ನಾವು ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಮ್ಯಾಂಡೇಟ್ ಆಗಿ ನಾವು ಕೊಡಬೇಕು. ಹಾಗೆ ಅದರ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ರೆ ಅದನ್ನ ಕೂಡ ನಾವು ಚೂಸ್ ಮಾಡಿ ಫೈಲ್ನ ಅಪ್ಲೋಡ್ ಮಾಡಬಹುದು. ಫೈಲ್ನ ಸೆಲೆಕ್ಟ್ ಮಾಡಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ PDF ಫಾರ್ಮೆಟ್ ಅಲ್ಲೇ ಇರಬೇಕು. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಾವು ಡಿಕ್ಲರೇಷನ್ ಓದಿ ನಂತರ ಐ ಅಗ್ರಿ ಟು ದ ಟರ್ಮ್ಸ್ ಅಂಡ್ ಕಂಡೀಷನ್ ಮೆನ್ಷನ್ಡ್ ಅಬೌವ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಬ್ಮಿಟ್ ಅಪ್ಲಿಕೇಶನ್ ಕೇಳತ್ತೆ. ಈಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಪೇಮೆಂಟ್ ಡೀಟೇಲ್ಸ್ ವಿಂಡೋ ಓಪನ್ ಆಗುತ್ತೆ. ಈಗ ನಮ್ಮ ಫಸ್ಟ್ ಪ್ರೀಮಿಯಂ ಅಮೌಂಟ್ ನ ನಾವು ಆನ್ಲೈನ್ ಥ್ರೂ ನಾವು ಪೇಮೆಂಟ್ ಮಾಡಬೇಕು. ಹಾಗಾಗಿ ಪೇ ಥ್ರೂ K2 ಬಟನ್ ಮೇಲೆ ಕ್ಲಿಕ್ ಮಾಡಿ
ಪೇಮೆಂಟ್ ಆದ ನಂತರ ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಕನ್ಫರ್ಮೇಶನ್ ಕೇಳತ್ತೆ, ಓಕೆ ಕೊಡಿ. ಈಗ ನಮಗೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟಿಂಗ್ ಆಪ್ಷನ್ ಬರುತ್ತೆ. ಇದನ್ನ ನಾವು ಪ್ರಿಂಟ್ ಬೇಕಾದ್ರೆ ತಗೋಬಹುದು ಅಥವಾ ಸೇವ್ ಕೂಡ ನಾವು ಮಾಡ್ಕೋಬಹುದು. ಸೊ ನಾನು ಸೇವ್ ಮಾಡ್ಕೋತಾ ಇದ್ದೀನಿ PDF ಫಾರ್ಮ್ಯಾಟ್ ಅಲ್ಲಿ. ಸೇವ್ ಅಂತ ಕೊಡ್ತೇನೆ. ಹಾಗೆ ಮೆಡಿಕಲ್ ಫಾರ್ಮ್ ಮತ್ತು ಪೇಮೆಂಟ್ ಡೀಟೇಲ್ಸ್ ಎರಡು ಕೂಡ ಆಟೋ ಡೌನ್ಲೋಡ್ ಆಗತ್ತೆ. ನಂತರ ಈ ಮೆಡಿಕಲ್ ಫಾರ್ಮ್ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡು ನಾವು ಇಲ್ಲಿ DDO ಅವ್ರದ್ದು ಸಿಗ್ನೇಚರ್ ಮತ್ತೆ ಸೀಲ್ ತಗೋಬೇಕು. ಹಾಗೆ ಡೇಟ್ ಮತ್ತೆ ಪ್ಲೇಸ್ ನ ಮೆನ್ಷನ್ ಮಾಡಬೇಕು. ಹಾಗೇನೆ ಪ್ರಪೋಸರ್ ಕೂಡ ಅಪ್ಲಿಕೆಂಟ್ ಕೂಡ ಇಲ್ಲಿ ಸೈನ್ ಮಾಡಬೇಕು. ನಂತರ ಹಾಗೆಯೇ ವೈದ್ಯರ ಹತ್ರ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ ನ ಫಿಲ್ ಮಾಡಿಸ್ಕೊಂಡು ತಗೋಬರ್ಬೇಕು. ಇದರಲ್ಲಿ ವೈದ್ಯರ ವಿವರ ತುಂಬಿಸ್ಕೊಂಡು ತಗೋಬರ್ಬೇಕು. ಅವರ KJID ನಂಬರ್, ಅವರ ಹೆಸರು, ಕಚೇರಿ ಹೆಸರು, KMC ಕೋಡ್, ಹುದ್ದೆ ಹಾಗೂ ಕಚೇರಿಯ ಸ್ಥಳ. ಸೊ ಇಷ್ಟನ್ನು ಫಿಲ್ ಮಾಡಿಸ್ಕೊಂಡು ಅವರ ಸಿಗ್ನೇಚರ್ ಮತ್ತೆ ಸೀಲ್ ನ ತಗೊಂಡು ಬರಬೇಕು. ನಂತರ ಈ ಎರಡು ಫಾರ್ಮ್ಸ್ ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಮುಂದಿನ ಹಂತದಲ್ಲಿ ಈ ಎರಡು ಫಾರ್ಮ್ ನ ಅಪ್ಲೋಡ್ ಮಾಡಬೇಕಾಗತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ ಫಿಲ್ ಮಾಡಿಸ್ಕೊಂಡು ಬಂದ್ಮೇಲೆ ನಮಗೆ ಬರುವಂತದ್ದು ಮೆಡಿಕಲ್ ರಿಪೋರ್ಟ್. ಈ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಮೊದಲಿಗೆ ಬೇಸಿಕ್ ಡೀಟೇಲ್ಸ್ ಟ್ಯಾಬ್ ಇರುತ್ತೆ. ಇಲ್ಲಿ ನಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ. ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಫಿಸಿಕಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ಈ ಫಿಸಿಕಲ್ ಡೀಟೇಲ್ಸ್ ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಹಾಗೆ ನಾವು ಎಂಟ್ರಿ ಮಾಡಬೇಕು. ಈ ಡೀಟೇಲ್ಸ್ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ ಅಲ್ಲಿ ಇರುತ್ತೆ. ಅದನ್ನ ನೋಡ್ಕೊಂಡು ನಾವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇದು ಕೂಡ SR ನೋ ಫಾರ್ಮ್ಯಾಟ್ ಅಲ್ಲಿ ನಾವು ಆನ್ಸರ್ ಮಾಡಬೇಕು. ಎಸ್ ಅಂತ ಅಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್, ಅದ್ರ ಬಗ್ಗೆ ಏನಾದ್ರೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ರೆ ಅದನ್ನು ನಾವು ಅಪ್ಲೋಡ್ ಮಾಡಬಹುದು. ನಂತರ ಸೇವ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೆಲ್ತ್ ಡೀಟೇಲ್ಸ್ ಓಪನ್ ಆಗುತ್ತೆ. ಈ ಹೆಲ್ತ್ ಡೀಟೇಲ್ಸ್ ಕೂಡ SR ನೋ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇಲ್ಲಿ ಬರುವಂತ ಎಲ್ಲ ಕ್ವಶನ್ಸ್ ನಾವು ಕ್ಲೀನ್ ಆಗಿ ಓದಿ ಆನ್ಸರ್ ಮಾಡಬೇಕು. ನಂತರ ನಾವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಾಕ್ಟರ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಡಾಕ್ಟರ್ ಅವ್ರದ್ದು KMC ಕೋಡ್ ನ ಎಂಟ್ರಿ ಮಾಡಬೇಕು. KMC ಕೋಡ್ ನ ಎಂಟ್ರಿ ಮಾಡಿ ಎಂಟರ್ ಕೊಟ್ಟಾಗ ಅವರ ಡೀಟೇಲ್ಸ್ ಆಟೋ ಫೆಚ್ ಆಗುತ್ತೆ. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಡಿಕ್ಲರೇಷನ್ ನ ಓದ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಬ್ಮಿಟ್ ಮೆಡಿಕಲ್ ಫಾರ್ಮ್ ಕೇಳುತ್ತೆ. ಎಸ್ ಅಂತ ಅಂದ್ಬಿಟ್ಟು ಕೊಡಿ. ಈಗ ನಮಗೆ ಅಪ್ಲಿಕೇಶನ್ ಫಾರ್ಮ್ ಹಾಗೂ ಮೆಡಿಕಲ್ ಫಾರ್ಮ್ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ನಾನು ಮೊದಲೇ ಹೇಳಿದಾಗೆ ಅಪ್ಲಿಕೇಶನ್ ಫಾರ್ಮ್ ನ DDO ಹಾಗೂ ಅಪ್ಲಿಕೆಂಟ್ ಸೈನ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಹಾಗೆ ಮೆಡಿಕಲ್ ಫಾರ್ಮ್ ನ ಡಾಕ್ಟರ್ ಇಂದ ಪ್ರಿಸ್ಕ್ರೈಬ್ ಮಾಡಿಸ್ಕೊಂಡು ಅವ್ರದ್ದು KMC ಕೋಡ್ ಮತ್ತೆ ಸಿಗ್ನೇಚರ್, ಸೀಲ್ ಹಾಗೆ ಅಪ್ಲಿಕೆಂಟ್ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಈಗ ನಾನು ಅಪ್ಲಿಕೇಶನ್ ಫಾರ್ಮ್ ನ ನಾನು ಸೆಲೆಕ್ಟ್ ಮಾಡ್ತೇನೆ. ಹಾಗೆ ಮೆಡಿಕಲ್ ಫಾರ್ಮ್ ನ ನಾನು ಸೆಲೆಕ್ಟ್ ಮಾಡ್ತೇನೆ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಕನ್ಫರ್ಮ್ ಚೇಂಜಸ್ ಕೇಳುತ್ತೆ, ಓಕೆ ಕೊಡಿ. ಈಗ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಇಲ್ಲಿ ನಾವು ನಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಹಾಗೂ ಸ್ಟೇಟಸ್ ನ ನೋಡಬಹುದು. ಇವತ್ತು ನಾವು ಹೊಸ ಅಪ್ಲಿಕೆಂಟ್ ಹೇಗೆ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಥ್ಯಾಂಕ್ ಯು.